ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 57ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ದೀನನ ಮನದೊಂದಿಗೆ ಇದ್ದುಕೊಂಡು ಬಲಪಡಿಸುವವನಾಗಿದ್ದಾನೆ. ಜಜ್ಜಿ ಹೋಗಿರುವಂತಹ ದೀನ ಮನಸ್ಸನ್ನು ಬಲಪಡಿಸುವವರಾಗಿದ್ದಾರೆ. ನಮ್ಮ ಜೀವಿತಗಳಲ್ಲಿ ನಮ್ಮ ಹೃದಯಗಳು ಏನಾಗಿರುತ್ತೆ, ಬಳಲಿ ಹೋಗಿರುತ್ತೆ, ಕುಗ್ಗಿ ಹೋಗಿರುತ್ತೆ. ಆ ಸಮಯಗಳಲ್ಲಿ ನಮ್ಮ ಕರ್ತನು ನಮ್ಮ ಜೊತೆಗಾರನಾಗಿ ಇದ್ದುಕೊಂಡು ಬಲಪಡಿಸುವವನಾಗಿದ್ದಾನೆ. ದೀನನ ಮನದೊಂದಿಗೆ ಇದ್ದುಕೊಂಡು ನಾನು ಅವನನ್ನು ಏನು ಮಾಡುವವನಾಗಿದ್ದೇನೆ, ಬಲಪಡಿಸುವವನಾಗಿದ್ದೇನೆ. ನಾನು ಅವನಿಗೆ ಜೊತೆಗಾರನಾಗಿರುವವನಾಗಿದ್ದೇನೆ ಎಂದು ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮುಂದೆ ಹೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಹೃದಯಗಳು ಇವತ್ತು ದುರ್ಬಲವಾಗಿರಬಹುದು. ನಮ್ಮ ಹೃದಯಗಳು ಇವತ್ತು ಕೆಲವೊಂದು ಪರಿಸ್ಥಿತಿಗಳ ನಿಮಿತ್ತವಾಗಿ ಕುಗ್ಗಿ ಹೋಗಿರಬಹುದು. ಆದರೆ ನಮ್ಮ ಕರ್ತನು ನಮ್ಮ ಹೃದಯದೊಂದಿಗೆ ಇದ್ದುಕೊಂಡು ಕರ್ತನ ಆತ್ಮನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗಗಳಲ್ಲಿ, ಬರುವಂತಹ ಮಾರ್ಗಗಳಲ್ಲಿ ನಮ್ಮ ಹೃದಯಗಳನ್ನು ಕಷ್ಟಪಡಿಸುವಂತಹ ಸಂಗತಿಗಳು ನಮ್ಮ ಜೀವಿತಗಳಲ್ಲಿ ಹೋರಾಡಿಕೊಂಡಿರುತ್ತೆ. ಆ ಹೋರಾಡುವ ಸಮಯದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಸ್ವಾಮಿ, ನನ್ನ ಮನಸ್ಸು ಬಳಲಿ ಹೋಗಿದೆ, ನನ್ನ ಹೃದಯ ಕುಗ್ಗಿ ಹೋಗಿದೆ, ಕರ್ತನೆ ನೀನು ಏನಾದರೂ ಸಹಾಯ ಮಾಡು, ನನ್ನನ್ನು ಬಲಪಡಿಸು ದೇವರೇ ಅಂತ ಹೇಳುವಾಗ ಕರ್ತನು ದೀನನ ಮನಸ್ಸನ್ನು ಬಲಪಡಿಸುವವರಾಗಿದ್ದಾರೆ. ಕುಗ್ಗಿ ಹೋಗಿರುವ ಹೃದಯಗಳನ್ನು ಕರ್ತನ ಆತ್ಮನ ಬಲಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಹೃದಯಗಳನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು. ನಮ್ಮ ಹೃದಯಗಳಲ್ಲಿ ಕರ್ತನ ಬಲವನ್ನು ಆತುಕೊಳ್ಳಬೇಕು. ಈ ಮುಂಜಾನೆ ವೇಳೆಯಲ್ಲಿ ಕರ್ತನಿಗೆ ಸ್ತೋತ್ರವನ್ನು ಮಾಡೋಣ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀವು ಸಲ್ಲಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ದೀನನ ಮನಸ್ಸನ್ನು ನೀನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಜಜ್ಜಿ ಹೋಗಿರುವಂತಹ ಹೃದಯಗಳನ್ನು ಕಟ್ಟುವುದಕ್ಕಾಗಿ ಸ್ತೋತ್ರ. ಅದೇ ರೀತಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.